ಜ್ಞಾನೋದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕರ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಬಿಗ್ ಜೆ ಮಾಧ್ಯಮದ ಮುಖಾಂತರ ಈ ಶುಭ ಮುಂಜಾನೆ ಎಂಬಂಥ ಈ ಸತ್ಯಾನ್ವೇಷಣೆ, ಅಥವಾ ಒಂದು ವೇಳೆ ನಾವು ಹೀಗೆ ಹೇಳ್ಬೋದು, ವಾಕ್ಯದ ಅನುಸರಣೆಯನ್ನು ಎದುರು ನೋಡುತ್ತಿರುವಂಥ ಎಲ್ಲ ವೀಕ್ಷಕರಿಗೂ ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ವಂದನೆ ನಾವು ಹೇಳುವವರಾಗಿದ್ದೇವೆ. ಪ್ರಿಯರೇ, ಹೊಸ ದಿವಸವನ್ನು ದೇವರು ನೋಡ ಮಾಡಿದ್ದಾನೆ, ಒಳ್ಳೆಯ ವಾತಾವರಣ ಕೊಟ್ಟಿದ್ದಾನೆ. ನಮ್ಮ ಸ್ಥಿತಿಗತಿಗಳು ಏನೇ ಆಗಿರ್ಬೋದು, ಯಾವ ಮಟ್ಟವೇ ಇರಬಹುದು, ಯಾರೇ ನಾವು ಆಗಿದ್ದಿರಬಹುದು, ನಾವು ದೇವರ ವಾಕ್ಯದ ಕಡೆಗೆ ನಾವು ಗಮನ ಕೊಡುವಾಗ, ಸತ್ಯವೇದದಲ್ಲಿರುವಂಥ ಸತ್ಯವನ್ನು ನಾವು ಅರಿಯುವಾಗ, ಅದು ನಮ್ಮ ಜೀವಿತದಲ್ಲಿ ಚೈತನ್ಯವನ್ನು, ಹೊಸತನವನ್ನು ಸೃಷ್ಟಿ ಮಾಡುವಷ್ಟು ಶಕ್ತಿಯುಳ್ಳದಾಗಿದೆ. ನಾವು ಪ್ರಾರ್ಥನೆ ಮಾಡೋಣ ಒಂದು ನಿಮಿಷ. ಪ್ರೀತಿಯುಳ್ಳ ದೇವರೇ, ಈ ಮುಂಜಾನೆಗಾಗಿ ನಿನಗೆ ಸ್ತೋತ್ರ. ಮಾರ್ನಿಂಗ್ ಪರ್ಲ್ ಅಥವಾ ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ, ನನ್ನ ಸಮ್ಮುಖದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ಈ ಒಂದು ಅಮೂಲ್ಯವಾದಂಥ ವಾಕ್ಯ ವೀಕ್ಷಣೆ ಮಾಡುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡುವಂತೆ ಕೃಪೆ ಕೊಡು. ನಿನ್ನ ಕೃಪೆ ಒಂದೇ ನಮಗೆ ಸಾಕು. ನಿನ್ನ ಆತ್ಮನ ಮೂಲಕ ಪ್ರವರ್ತಿಸು. ಯೇಸು ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಪ್ರಿಯರೇ, ನಾವು ಕೀರ್ತನೆ 90 ಮತ್ತು 14ನೇ ವಚನದ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ನಾವು ಅದನ್ನು ಶೇರ್ ಮಾಡೋಣ, ಹಂಚಿಕೊಳ್ಳೋಣ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ಉದಯ ಕಾಲದಲ್ಲಿ, ಮುಂಜಾನೆ ದೇವರ ವಾಕ್ಯ ಹೇಳ್ತದೆ, ಭಕ್ತನು ಮೋಶೆ ಇದು ಮಾಡುವಂಥ ಪ್ರಾರ್ಥನೆ, ತಾನು ನಂಬಿದಂಥ ದೇವರು, ಅವನನ್ನು ಕರೆದಂಥ ದೇವರು, ಅವನ ನಡೆಸುವಂಥ ಒಂದು ದಿನದ ಯಾತ್ರೆಯಲ್ಲಿ ಅವನು ತನಗಿರುವಂಥ ಯಾವುದೋ ಒಂದು ಪರಿಸ್ಥಿತಿಗತಿಗಳ ಮಧ್ಯದಲ್ಲಿ ಅವನು ಹೀಗೆ ಹೇಳ್ತಿದ್ದಾನೆ, ನಿನ್ನ ಕೃಪೆಯಿಂದ ನನ್ನನ್ನೇನು ಮಾಡು, ಸಂತೃಪ್ತಿ ಪಡಿಸು. ಅಂದರೆ ಎಲ್ಲೋ ಒಂದು ಸಮಾಧಾನ ಇಲ್ಲದ ಸ್ಥಿತಿಯಲ್ಲಿ, ಎಲ್ಲೋ ಒಂದು ಯಾವುದೋ ಒಂದು ವೇದನೆ ಅವನಲ್ಲಿರುವಂಥ ಸ್ಥಿತಿಯಲ್ಲಿ ಅವನು ಪ್ರಾರ್ಥನೆ ಮಾಡ್ತಿದ್ದಾನೆ, ಈ ಉದಯದಲ್ಲಿ ಕರ್ತನೆ ನಿನ್ನ ಕೃಪೆ ನನಗೆ ಬೇಕೆಂಬುದಾಗಿ. ಅನೇಕ ಬಾರಿ ಕೃಪೆ ಎಂಬುದಾಗಿ ಹೇಳುವಾಗ ನಾವು ಅದು 2 ಶಬ್ದ ಅಂತ ಮಾತ್ರ ನಾವು ತಿಳ್ಕೊಂಡಿದ್ದೇವೆ. ಆದರೆ ದೇವರು ನಮಗೆ ಕೊಟ್ಟಿರುವಂಥ ಒಂದು ವರದಾನ ಅದು ಕೃಪೆ, ಅಥವಾ ಒಂದು ಆಶ್ರಯ, ನಮ್ಮನ್ನು ನಾವು ಬಲಪಡಿಸಿಕೊಳ್ಳತಕ್ಕಂಥ ಒಂದು, ನಮಗೊಂದು, ನಾವು ಹೀಗೆ ಹೇಳ್ಬೋದು, ನಮ್ಮ ಒಂದು ಆಧಾರ ಸ್ತಂಭ ಅದಾಗಿದೆ. ಯಾಕೆಂತಂದ್ರೆ ನಾವು ಬದುಕಿ ಉಳಿದಿರೋದಾದ್ರೂ ಅದು ದೇವರ ಸತ್ಯ ಕೃಪೆಯಾಗಿದೆ. ಪ್ರತಿದಿನ ಕೆಲವು ಸರಿ ಕೆಲವರು ರಾತ್ರಿ ನಿದ್ರೆ ಮಾಡಿ ಮುಂಜಾನೆ ಹೇಳದೆ ತಮ್ಮ ಜೀವಿತ ಕಾಲವನ್ನು ಮುಗಿಸಿದ್ದಾರೆ. ಗೊತ್ತೇ ಇರುವುದಿಲ್ಲ. ಹೌದೌದು. ಆದ್ರೆ ದೇವರು ತನ್ನ ಮಹಾ ಕೃಪೆಯಿಂದ ನಮ್ಮನ್ನು ಕಾಪಾಡಿ ಜೀವಿತರ ಲೋಕದಲ್ಲಿ ಇಟ್ಟು ನಮ್ಮನ್ನು ನಡೆಸ್ತಾ ಇದ್ದಾನೆ. ಸೊ ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ಮುಂಜಾನೆ ವೇಳೆ ಆತನ ಪಾದದಲ್ಲಿ ನಾವು ಸ್ವಲ್ಪ ಹೊತ್ತಾದ್ರೂ ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡುವಾಗ ಆ ಕೃಪೆ ಅದು ಯಾವಾಗಲೂ ನಮ್ಮನ್ನು ಬಿಟ್ಟು ಹೋಗುದಿಲ್ಲ. ಆ ಕೃಪೆ ನಮ್ಮನ್ನು ಯಾವಾಗಲೂ ಆವರಿಸಿಕೊಂಡಿರ್ತದೆ. ಆದ್ರೆ ನಾವು ಕರ್ತನಿಗೆ ಕೊಡುವಂತ ಸ್ಥಾನವನ್ನು ನಾವು ಕೊಡುವಾಗ ಆ ಕೃಪೆ ಇನ್ನೂ ಹೆಚ್ಚಾಗಿ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ ಮತ್ತು ನಡೆಸುವಂತದ್ದಾಗಿದೆ. ಯಾಕಂದ್ರೆ ಈ ಕೃಪೆ ಅಂತ ಹೇಳುವಾಗ ಅದೊಂದು ಬರೀ 2 ಅಕ್ಷರ ಅಲ್ಲ, ಅದರಲ್ಲಿ ಬಹಳ ಸಾಮರ್ಥ್ಯ ಉಂಟು, ಬಹಳ ಸಾಮರ್ಥ್ಯ ಉಂಟು. ಅದನ್ನು ದೇವರು ನಮಗೆ ನಾವು ಅನುಭವಿಸುವುದಕ್ಕಾಗಿ ನಮಗೆ ಕೊಟ್ಟಿದ್ದಾನೆ. ಅಂದ್ರೆ ಹೇಗಂದ್ರೆ, ಈಗ ಒಂದು ಪ್ರಾರ್ಥನೆ ಮಾಡುವುದಕ್ಕೂ ದೇವರ ಕೃಪೆ ಬೇಕು, ಉತ್ತರ ಪಡ್ಕೊಳ್ಳುವುದಕ್ಕೂ ದೇವರ ಕೃಪೆ ಬೇಕು. ಇದು ಯಾಕಂದ್ರೆ ಯೋಹನನ ಬರೆದ ಸುವಾರ್ತೆಯಲ್ಲಿ ಅವನು ಹೀಗೆ ಬರೀತಾನೆ, ಯೇಸು ಕ್ರಿಸ್ತನ ಮುಖಾಂತರ ಸತ್ಯತೆಯು ಕೃಪೆಯು ನಮಗೆ ಕೊಡಲ್ಪಟ್ಟಿತಂತೆ. ಯೇಸು ಕ್ರಿಸ್ತನೇ ನಮಗೆ ಕೊಡಲ್ಪಟ್ಟಂತ ಒಂದು ವರದ ಮಗನು, ದೇವರ ಒಂದು ಉಡುಗೊರೆ, ಒಂದು ಗಿಫ್ಟ್. ಕ್ರಿಸ್ತ ನಮಗಾಗಿ ದಾನವಾಗಿ ಆತನನ್ನು ಕೊಟ್ಟಿದ್ದಾನೆ.
ಸೊ ಆತನ ಜೊತೆಗೇನೆ, ಆತನ ಒಂದಿಗೇನೆ ದೇವರು ಕೃಪೆಯನ್ನು ನಮಗೆ ಏನು ಮಾಡಿದ್ದಾನೆ, ಅನುಗ್ರಹಿಸಿ ಕೊಟ್ಟಿದ್ದಾನೆ. ಯಾಕಂದ್ರೆ ನನ್ನನ್ನು ನಂಬುವ ಮಕ್ಕಳು ಅವರ ಜೀವಿತದಲ್ಲಿ ಯಾವ ಕಷ್ಟನೇ ಇರಲಿ, ಅಪ್ಪ ನಿನ್ನ ಕೃಪೆಯಿಂದ ನನ್ನನ್ನೇನು ಮಾಡು, ಸಂತೃಪ್ತಿಪಡಿಸು. ಅಥವಾ ನಿನ್ನ ಕೃಪೆಯ ವಿಷಯವಾಗಿ ಅರಿತುಕೊಳ್ಳುವ ಒಂದು ಬಲವನ್ನು ನನಗೆ, ಆಲೋಚನೆ ನನಗೆ ಕೊಡು. ಪ್ರಿಯರೇ, ನೀವುಗಳ ಯಾರೇ ಆಗಿದ್ದರೂ ದೇವರೇ, ಆ ಕೃಪೆ ಎಂಬುದಾಗಿ ಸತ್ಯವೇದದಲ್ಲಿ ನೀನು ನಮಗೆ ತಿಳಿಸಿದ್ಯಲ್ಲ, ಅದನ್ನು ಅನುಭವಿಸುವುದಕ್ಕೆ ನಮಗೆ ಬಲವನ್ನು ಕೊಡು, ಅದನ್ನು ಗ್ರಹಿಸುವುದಕ್ಕೆ ನಮಗೆ ಜ್ಞಾನವನ್ನು ಕೊಡು. ಆಗ ಮಾತ್ರವೇ ಪ್ರಿಯರೇ, ನಾವು ಆ ದಿನವನ್ನು ನಾವು ಅನೇಕ ಬಾರಿ ಹೇಳ್ತೇವೆ, ದೇವರ ಕೃಪೆ, ನಾವು ಹೋಗಿ ಬಂದದ್ದು ದೇವರ ಕೃಪೆ. ಸಾಮಾನ್ಯವಾಗಿ ಅನೇಕರು ಮಾತನಾಡುವುದನ್ನು ಕೇಳಿದೆ, ನಾವು ಸಹ ಮಾತಾಡ್ತೇವೆ, ಎಲ್ಲ ದೇವರ ಕೃಪೆ, ಹೌದಲ್ಲ? ನಾವು ಅನೇಕ ಬಾರಿ ನಾವು ಅದನ್ನು ಮಾತಾಡ್ತೇವೆ. ಕೃಪೆ ಎಂಬ ಎರಡು ಶಬ್ದವು ಎಷ್ಟು ಗಂಭೀರವಾಗಿದೆ ಎಂಬುದಾಗಿ ಹೇಳಿದರೆ, ಅದನ್ನು ಅನುಭವಿಸಿದವನಿಗೆ ಮಾತ್ರನೇ ಅದು ಗೊತ್ತು. ಅದು ಅನೇಕ ಬಾರಿ ಅದನ್ನು ಕೃಪೆಯನ್ನು ಬೇರೆ ಬೇರೆ ಮಾತುಗಳಿಂದ ಜನರು ಹೇಳ್ತಾರೆ, ಅದು ಅರಿಯದೆ ಹೇಳುವಂಥ ಮಾತುಗಳು. ಬಟ್ ಅರಿತವನಿಗೆ ಗೊತ್ತುಂಟು, ಈ ದಿನವನ್ನು ನಾನು ಎದುರುಗೊಂಡದ್ದೇ ದೇವರ ಕೃಪೆ. ಅದಕ್ಕೆ ಮೋಶೆ ಹೇಳ್ತಿದ್ದಾನೆ, ಏನು ಅಂತ ಹೇಳಿ, ನಿನ್ನ ಕೃಪೆಯಿಂದ ನನ್ನ ಈ ದಿನ ಏನು ಮಾಡು, ಆಗ ಜೀವಮಾನದಲ್ಲೆಲ್ಲ ನಾನೇನು ಮಾಡುವೆನು, ನಾನು ಉಲ್ಲಾಸಿಸಿ ಹರ್ಷಿಸು. ಅಂದರೆ ಈ ದಿನವನ್ನು ಅಥವಾ ನಾನು ಒಂದು ಲೋಕದ ಯಾತ್ರೆಯನ್ನು ನಾನು ಕಳಿಬೇಕಾದ್ರೆ ಎಷ್ಟು ದಿನ ನಮಗೆ ಯಾರಿಗೂ ಗೊತ್ತಿಲ್ಲ. ಲೋಕದ ಯಾತ್ರೆ ಆಗ ನೀನು ಹೇಳಿದ ಹಾಗೇನೆ ಅನೇಕ ರಾತ್ರಿ ಮಲಗಿದವರು ಬೆಳಿಗ್ಗೆ ಇಲ್ಲ. ಹಾಗಾದರೆ ಇವತ್ತು ಈ ದಿನವನ್ನು ನಾವು ನೋಡುವುದಾದರೆ, ನಮ್ಮನ್ನು ಎಬ್ಬಿಸಿದಂಥ ಕರ್ತನು ಈ ಒಂದು ವಾಕ್ಯ ಭಾಗವನ್ನು ಧ್ಯಾನ ಮಾಡಲಿಕ್ಕೆ ಕೃಪೆಯನ್ನು ಕೊಟ್ಟಂಥ ಕರ್ತನು ಈ ದಿನವೆಲ್ಲ ನಮ್ಮನ್ನು ಹೇಗೆ ನಡೆಸಬೇಕಾಗ್ತದೆ, ಅಥವಾ ನಾವು ಹೇಗೆ ನಡೆಯಬೇಕಾಗ್ತದೆ, ಆತನ ಕೃಪೆಯಿಂದ ಮಾತ್ರವೇ. ಸೊ ಅದೇ ಇದರಲ್ಲಿ 1 ಕೊರಿಂಥ 15 ಪೌಲನು ಹೀಗೆ ಹೇಳ್ತಿದ್ದಾನೆ ಅದರ ಕುರಿತಾಗಿ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 10ನೇ ವಚನ, ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ, ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ಎಂಥ ಒಬ್ಬ ಸೇವಕವನು, ಅವನೊಂದು ಸಮಯದಲ್ಲಿ ಕ್ರಿಸ್ತನನ್ನು ನಂಬಿ ಮಹಿಮೆ ಪಡಿಸುವಂಥ ಅಥವಾ ಕ್ರೈಸ್ತ ಸಭೆಯನ್ನೇ ಹಿಂಸೆ ಪಡಿಸ್ತಿದ್ದಂಥ ಒಬ್ಬ ವ್ಯಕ್ತಿ. ಆಗ ಅವನ ಹೆಸರು ಸೌಲ ಎಂಬುದಾಗಿತ್ತು. ಯಾರ್ಯಾರು ಯೇಸು ಎಂಬ ಹೆಸರನ್ನೆತ್ತುತ್ತಾರೋ ಅವರನ್ನು ಬಹಳವಾಗಿ ಹಿಂಸಿಸ್ತಿದ್ದಂಥ ಅಥವಾ ಹಿಂಸಿಸುತ್ತಿದ್ದಂಥ ಜನರಿಗೆ ಸಹಕಾರಿಯಾಗಿ ನಿಂತಿದ್ದಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಅವನು ಅರಿತವನೇ. ಆದರೆ ಈಗ ಅವನಿಗೆ ಅರ್ಥ ಆಯಿತು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾತಕ್ಕಾಗಿ ಬಂದ, ಯೇಸು ಕ್ರಿಸ್ತನು ಬಂದ ಉದ್ದೇಶ ಏನು ಅವನಿಗೆ ತಿಳಿದಾಗ, ಈಗ ಅದೇ ಸೌಲನು ಪೌಲನಾಗಿ ಕ್ರಿಸ್ತನು ಬಂದದ್ದು ಯಾಕೆ ಎಂಬುದಾಗಿ ಅವನು ಪ್ರಚುರಪಡಿಸ್ತಿದ್ದಾನೆ. ಈಗ ಅಂಥ ಪೌಲನಿಗೆ ಯಾವಾಗ ಕ್ರಿಸ್ತನು ಯಾಕೆ ಬಂದನು, ಯೇಸುವನ್ನು ಯಾಕೆ ಜನರು ಆರಾಧನೆ ಮಾಡ್ತಿದ್ದಾರೆ, ಅದರಿಂದ ಲಾಭ ಏನು, ಈ ಲೋಕದಲ್ಲಿ ಲೋಕ ಬಿಟ್ಟು ಹೋದ ಮೇಲೆ ಒಬ್ಬ ವ್ಯಕ್ತಿ ಏನಾಗುತ್ತಾನೆ, ಅವನ ಆತ್ಮ ಏನಾಗ್ತದೆ, ಅನೇಕ ಬಾರಿ ನಾವು ಹೇಳ್ತೇವೆ ಮೋಕ್ಷ ದಿನವಾಗುವಂಥದ್ದು, ಅಥವಾ ನಾವು ಆ ಆತ್ಮ ದೇವರ ಕಡೆಗೆ ಹೋಗುವಂಥದ್ದು, ಅಥವಾ ಸ್ವರ್ಗ ಅಥವಾ ಪರಲೋಕ ಎಂಬುದಾಗಿ ನಾವು ಮಾತನಾಡ್ತೇವೆ. ಅದು ಅರಿತಂತ ಅದು ಮೊದಲವನಿಗೆ ಪೌಲನಿಗೆ ಅರಿತಿರಲಿಲ್ಲ. ಈಗ ಅವನು ಕೃಪೆ ಬಗ್ಗೆ ಮಾತನಾಡ್ತಿದ್ದಾನೆ. ಅವನಿಗೆ ಕೃಪೆ ಬಗ್ಗೆ ಅವನು ಏನು ಮಾತಾಡ್ತಾನೆ ಅಂತ ಹೇಳಿದರೆ, ಈಗ ನಾನು ಅರಿಯದಂಥ ದಿನದಲ್ಲಿ ಸಭೆಯನ್ನು ಹಿಂಸೆ ಮಾಡಿದವನು, ಜನರಿಗೆ ತೊಂದರೆ ಕೊಟ್ಟವನು. ನಮಗೆ ಗೊತ್ತಿದೆ, ಸ್ಟೆಫನನೆಂಬ ಒಬ್ಬ ದೇವರ ಸೇವೆಯನ್ನು, ಕ್ರಿಸ್ತನ ನಾಮವನ್ನು ಪ್ರಚುರಪಡಿಸಿದ ಒಬ್ಬ ವ್ಯಕ್ತಿಯನ್ನು ಕಲ್ಲೆಸೆದು ಕೊಂದ ಸಂದರ್ಭಗಳಲ್ಲಿ ರೋಮನರ ಕಾಲದಲ್ಲಿ ಇವನು ಹೇಳ್ತಿದ್ದಾನೆ, ನಾನು ಆಗ ಅದಕ್ಕೆ ಸಮ್ಮತಿ ಕೊಟ್ಟವನಾಗಿದ್ದೇನೆ ಎಂಬುದಾಗಿ. ಇವತ್ತು ಅಂಥ ಸೌಲನು ಆ ದೇವರ ಕೃಪೆಯ ಸತ್ಯವನ್ನು ಅರಿತುಕೊಂಡಿದ್ದಾನೆ. ಇವತ್ತು ಅವನು ಕ್ರಿಸ್ತನನ್ನು ಇವತ್ತು ಸಾರ್ತಿದ್ದಾನೆ. ಅವನಿಗೆ ತೊಂದರೆಗಳು ಬಂತು, ಆದರೆ ಅವನು ಹೇಳ್ತಿದ್ದಾನೆ, ಅವನು ಬಹಳ ಸುಂದರವಾದ ಮಾತು ನೋಡು ಇಲ್ಲಿ, ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ, ನನಗುಂಟದ ಆತನ ಕೃಪೆ ಏನಾಗಲಿಲ್ಲ, ನಿಷ್ಫಲವಾಗಲಿಲ್ಲ. ನಾನು ಎಲ್ಲರಿಗಿಂತಲೂ ಹೆಚ್ಚಾಗಿ ಏನು ಪಟ್ಟೆನು, ಪ್ರಯಾಸ ಪಟ್ಟೆನು, ಆದರೆ ಪ್ರಯಾಸ ಪಟ್ಟವನು ಯಾರು, ನಾನಲ್ಲ. ನನ್ನಲ್ಲಿ ಏನು ಸಾಮರ್ಥ್ಯ,
ಇಲ್ಲ. ಈಗ ಅವನು ಸಂಪೂರ್ಣ ತನ್ನನ್ನು ಸರ್ವಶಕ್ತನಾದ ದೇವರಿಗೆ ಅವನು ಒಪ್ಪಿಸಿಕೊಟ್ಟಿದ್ದಾನೆ. ಈಗ ಅವನಿಗೆ ಗೊತ್ತಾಗಿದೆ ಕ್ರಿಸ್ತನ ಈ ಲೋಕಕ್ಕೆ ಬಂದದ್ದು, ಪವಿತ್ರವಾದ ರಕ್ತವನ್ನು ಸುರಿಸಿದ್ದು, ಆತನು ಜೀವ ಸ್ವರೂಪನಾಗಿದ್ದುಕೊಂಡು ಕತ್ತಲಲ್ಲಿರುವವರಿಗೆ ಬೆಳಕನ್ನು ಕೊಡುವುದಕ್ಕಾಗಿ ಬಂದು, ಆ ಬೆಳಕಿನ ಮೂಲಕ ಜನರು ಸತ್ಯವೆಂದರೆ ಏನೆಂದು ಅರಿತು, ಯೇಸುವನ್ನು ಯಾಕೆ ಆರಾಧನೆ ಮಾಡಬೇಕೆಂಬುದಾಗಿ ಅರಿತು, ಇವತ್ತು ಅಂತಹ ಒಂದು ವ್ಯಕ್ತಿ ತನ್ನ ಪಾಪವನ್ನು ಕ್ಷಮಿಸಲ್ಪಡಬೇಕು. ಹುಟ್ಟು ಪಾಪಿ ಇರಲಿ, ಅವನು ಯಾವ ಮಟ್ಟದಲ್ಲಿ ಎಂಥ ಪಾಪಿ ಆಗಿದ್ರೂ, ಈಗ ಸೌಲನು ಪಾಪ ಮಾಡ್ತಿದ್ದ ಅಂದರೆ ಸತ್ಯವನ್ನು ಅರಿತು ಸತ್ಯದ ಒಂದು ಮಾರ್ಗದಲ್ಲಿ ಇರುವಂಥ ಜನರನ್ನು ಅವನು ಹಿಂಸೆ ಮಾಡ್ತಿದ್ದ. ಹೌದಲ್ಲ? ಎಷ್ಟು ಬಾರಿ ಹಿಂಸೆ ಮಾಡ್ತಿದ್ದ ಅವನು. ಅವನಿಗೆ ಯೇಸು ಎಂಬ ಹೆಸರನ್ನು ಎತ್ತೋ ಜನರನ್ನು ಕಂಡ್ರಿನಾಗ್ತಾ ಇರಲಿಲ್ಲ. ಅಂಥ ಒಬ್ಬ ವ್ಯಕ್ತಿ ಇವತ್ತು ಕ್ರಿಸ್ತನನ್ನು ನಂಬಿ ಯೇಸು ಬಂದದ್ದು ಯಾಕೆ, ಯೇಸು ಪವಿತ್ರ ರಕ್ತ ಸುರಿಸಿದ ಯಾಕೆ, ಈ ಪರಿಶುದ್ಧ ರಕ್ತದಿಂದಲೇ ಪಾಪ ಪರಿಹಾರ ಸಾಧ್ಯ. ಅದರಿಂದ ಯೇಸು ಅವನೇನು ಮಾಡಬೇಕು, ಹುಡುಕಿಕೊಂಡು ಎಲ್ಲಿ ಹೋಗೋದು ಬೇಡ, ಇರುವ ಸ್ಥಳದಲ್ಲಿ ಏನು ಮಾಡಿದರೆ ಸಾಕು, ನಂಬಬೇಕು. ಸೌಲನು ಪೌಲನ ಇವತ್ತು ಕ್ರಿಸ್ತನ ವಿಚಾರವಾಗಿ ಮಾತನಾಡ್ತಿದ್ದಾನೆ. ಅವನು ಯೇಸುವನ್ನು ಹುಡುಕಿಕೊಂಡು ಹೋದಂದಲ್ಲ, ಅವನು ಹೋಗುವ ಹಾದಿಯಲ್ಲಿ ಯೇಸು ಸ್ವಾಮಿ ಅವನನ್ನು ಸಂಧಿಸಿದ. ನಾನು ಯಾರಾಗಿದ್ದೇನೆಂಬುದಾಗಿ ನೀನು ತಿಳುಕೋ. ಈಗ ಅವನು ಹೇಳ್ತಿದ್ದಾನೆ, ಅದೇ ಯೇಸು ಕ್ರಿಸ್ತನ ಮುಖಾಂತರ ಆ ಕೃಪೆ ಅನುಗ್ರಹಿಸಿ ಬಂದಿದೆ. ಇವತ್ತು ನಾನು ಆ ಯೇಸುವಿನ ಸೇವೆ ಮಾಡ್ತಿದ್ದೇನೆ, ಅದರಿಂದ ನನಗೇನಾಗಿದೆ, ಇವತ್ತು ಕೃಪೆ ಸಿಕ್ಕಿದೆ. ಆ ಕೃಪೆಯಿಂದಲೇ ನಾನೇನು ಮಾಡ್ತಿದ್ದೇನೆ, ನಾನು ಮಾಡುತ್ತಿದ್ದೇನೆ, ಅಥವಾ ನಾನು ಮಾಡುವುದಕ್ಕೆ ನನಗೆ ಶಕ್ತಿ ಕೊಟ್ಟದ್ದೇನು, ಕೃಪೆ. ವೀಕ್ಷಣೆ ಮಾಡುತ್ತಿರುವ ಪ್ರಿಯ ದೇವಜನರೇ, ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಕೂಡ ನಮ್ಮ ಮನಸ್ಥಿತಿಯೋ, ನಮ್ಮ ಪರಿಸ್ಥಿತಿಯೋ, ನಮ್ಮ ಜೀವಿತದ ಏರುಪೇರುಗಳು ಅಥವಾ ಕಷ್ಟನೋ, ಅಥವಾ ಒಂದು ವೇಳೆ ಯಾರು ನಾವಾಗಿದ್ದರೂ, ನಾವು ಯಾವ ಮಟ್ಟದಲ್ಲಿರುವವರಾಗಿದ್ರೂ, ಮೇಲು ಕೀಳುಗಳಿಲ್ಲದೆ, ಯಾವ ಭೇದ ಭಾವಗಳಿಲ್ಲದೆ, ನಮಗೆ ತಿಳ್ಕೊಳ್ಬೇಕಾದ ಒಂದು ಸತ್ಯ ಸಂಗತಿ ಏನಂತ ಹೇಳಿದರೆ, ಇಲ್ಲಿ ಪೌಲನು ಮಾತಾಡ್ತಿದ್ದಾನೆ, ಅಲ್ಲಿ ಹೀಗೆ ಹೇಳ್ತಾ ಉಂಟು, ಅಲ್ಲಿ ಮೋಶೆ ಮಾತನಾಡ್ತಿದ್ದಾನೆ, ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಗೊಳಿಸು. ಇವನು ಹೇಳ್ತಿದ್ದ, ನಾನು ಸೇವೆ ಮಾಡ್ತಿರುವುದು ನನ್ನ ಬಲದಿಂದಲ್ಲ, ಪ್ರಯಾಸ ಪಟ್ಟಿದ್ದೇನೆ, ಅದು ದೇವರ ಕೃಪೆ. ಇವತ್ತು ಆ ಕೃಪೆ ನನಗೆ ನಿಮಗೆ ಬೇಕಾಗಿದೆ. ಯಾವಾಗ ನಾವು ದೇವರ ಮುಂದೆ ತಗ್ಗಿಕೊಂಡು ಈ ದಿನವನ್ನು ನೋಡ ಮಾಡಿದ್ದಿ, ಈ ಒಂದು ಸುವಾರ್ಥ ಭಾಗ, ಸಂದೇಶ ಭಾಗವನ್ನು ಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದಿ, ಅಪ್ಪ ಆ ಕೃಪೆ ಈಗ ಕೊಟ್ಟಿದ್ದಿ, ಈ ದಿನವೆಲ್ಲ ಆ ಕೃಪೆಯಿಂದ ನನ್ನನ್ನೇನು ಮಾಡು, ಸಂತೃಪ್ತಿಗೊಳಿಸು, ನನ್ನ ನಡೆಸು. ಆಗ ನಾವು ಜೀವಮಾನದಿಂದ ಉಲ್ಲಾಸಿಸಿ ಹೌದು, ನಾವು ಹಗುರವಾಗ್ತೇವೆ, ಅಥವಾ ನಮ್ಮ ಭಾರಗಳೆಲ್ಲ ಬಿದ್ದು ಹೋಗ್ತೇವೆ, ಅಥವಾ ನಾವು ಈ ದಿನವನ್ನೆಲ್ಲ ಕಳೆಯುವಂಥದ್ದು ನಮ್ಮ ಬಲದಿಂದ, ನಮ್ಮ ಸಾಮರ್ಥ್ಯದಿಂದ, ನಮ್ಮ ಯೋಗ್ಯತೆಯಿಂದ, ನಮ್ಮ ಯಾವ ಶಕ್ತಿಯಿಂದ, ನಮ್ಮ ಜ್ಞಾನದಿಂದ ಅಲ್ಲ. ಅವನು ಬಹಳ ಜ್ಞಾನವುಳ್ಳ ವ್ಯಕ್ತಿಯಾಗಿದ್ದ. ಅವನು ಹೇಳ್ತಿದ್ದ, ನನ್ನ ಜ್ಞಾನ ಏನಲ್ಲ, ನನ್ನ ಸ್ಥಾನ ಏನಲ್ಲ, ದೇವರ ಕೃಪೆ. ಪ್ರಿಯರೇ, ನನಗೂ ನಿಮಗೂ ಆ ದೇವರ ಕೃಪೆ ಬೇಕಾಗಿದೆ. ಆ ದೇವರ ಕೃಪೆಗಾಗಿ ನಾವು ಪ್ರಯಾಸ ಪಡೋಣ. ಅಪ್ಪ, ಆ ಕೃಪೆಯನ್ನು ಅರಿತುಕೊಳ್ಳುವಂತೆ, ಆ ಕೃಪೆಯಿಂದ ಜೀವಿಸುವಂತೆ, ಆ ಕೃಪೆಯಿಂದ ಎಲ್ಲವನ್ನು ಪಡೆದುಕೊಂಡು ಆ ಕೃಪೆಯಿಂದಲೇ ನಿನಗಾಗಿ ನಾವು ಮಹಿಮೆ ಪಡಿಸುವಂತೆ ನನಗೆ ಸಹಾಯ ಮಾಡೆಂಬುದಾಗಿ ನಾನು ನೀವು ಕೇಳುವುದ್ರು ಆ ದೇವರು ಇಲ್ಲ ಎನ್ನುವವನಲ್ಲ, ಅದಿಂಥವರಿಗೆ ಮಾತ್ರನೇ ಎಂಬುದಾಗಿ ಹೇಳುವವನಲ್ಲ. ಸರ್ವವನ್ನು ಸೃಷ್ಟಿಸಿ ಸರ್ವ ಮನುಷ್ಯ ಮಾತ್ರದವನ ಮೇಲೆ ಕರುಣೆ ಇಟ್ಟ ದೇವರು ಆ ಕೃಪೆಯಿಂದ ನಿನ್ನನ್ನು ಸಂತೃಪ್ತಿ ಪಡಿಸುವವನಾಗಿದ್ದಾನೆ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ಮಹೋನ್ನತನಾದ ತಂದೆಯಾದ ದೇವರೇ, ನೀನು ಕೃಪಾಪೂರ್ಣನು, ನಿನ್ನ ಕೃಪೆ ನಮಗೆ ಧಾರಾಳವಾಗಿ ಅನುಗ್ರಹಿಸಿಕೊಟ್ಟಿರುವವನು. ಆದ್ದರಿಂದ ವೀಕ್ಷಿಸುತ್ತಿರುವವರಿಗೆ ನಿನ್ನ ನಾಮದ ಮಹಿಮೆಯ ಬಲದ ನಿಮಿತ್ತ ಆ ಕೃಪೆ ಅನುಗ್ರಹಿಸಿಕೊಡು. ಈ ದಿನವನ್ನೆಲ್ಲ ಅವರು ಕಳೆದು ರಾತ್ರಿ ಕೂಡ ಮನೆಗೆ ಬಂದು, ಓ ದೇವರೇ, ಈ ದಿನ ನಿನ್ನ ಕೃಪೆಯಿಂದ ಕಳೆದೆನು, ಕಷ್ಟದಲ್ಲಿ ಸಹಾಯ ಮಾಡಿದ್ದಿ, ಎಲ್ಲ ನಿನ್ನ ಕೃಪೆ ಎಂಬುದಾಗಿ ಹೇಳಿ ಆ ಕೃಪೆಯಲ್ಲಿ ಅವರು ಅಭಿವೃದ್ಧಿ ಹೊಂದಿ ಆಶೀರ್ವಿಸಲ್ಪಡುವಂತೆ ಮಾಡು. ನೀನು ಒಳ್ಳೆಯ ದೇವರಪ್ಪ, ನೀನು ಪ್ರವರ್ತಿಸುವ ದೇವರು, ಕೂಗಿಕೊಳ್ಳುವ ಜನರಿಗೆ ಸದುತ್ತರ ಕೊಡುವ ದೇವರು ಅಪ್ಪ, ಉಚಿತವಾಗಿ ಕೊಡುವವನು, ಸಹಾಯ ಮಾಡುವುದಕ್ಕೆ ಶಕ್ತನು. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ.